ಹಾಯ್ ಹಲೋ ಫ್ರೆಂಡ್ಸ್, KF42 ಟ್ರಾವೆಲ್ ಆ್ಯಂಡ್ ಫುಡೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊಸ ಚಾಲೆಂಜ್ ಯೊಂದಿಗೆ ಬಂದಿದ್ದೀವಿ. ಆ ಚಾಲೆಂಜ್ ಏನಂದರೆ, ಒಂದು ಫುಲ್ ರೈಸ್ ಬಿರಿಯಾನಿನ ಯಾರು ಬೇಗ ತಿಂದು ಮುಗಿಸ್ತಾರೋ ಅವರಿಗೆ ನಮ್ಮ KF42 ಟ್ರಾವೆಲ್ಸ್ ಆ್ಯಂಡ್ ಫುಡೀಸ್ ಚಾನಲ್ನ ಅಡ್ಮಿನ್ ಆದಂತಹ ಜಯಂತ್ ಅವರು ನಗದು ಬಹುಮಾನ 500 ರೂಪಾಯಿ ಫುಲ್ ಕ್ಯಾಶ್ ಅವ್ರಿಗೆ ವಿಜೇತರಾದವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇಬ್ಬರು ಸ್ಪರ್ಧಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅದು ಯಾರು ಅಲ್ಲ, ನಮ್ಮ ಅಡ್ಮಿನ್ ಅಂದರೆ ನಮ್ಮ ವಿಡಿಯೋದಲ್ಲಿ ಅಡ್ಮಿನ್ ಆದಂತಹ ನಂದೀಶ್ ಬಿಬಿ ಅವರು ಮತ್ತು ವಿನಯ್ ಅವರು. ಅವ್ರಿಗೆ ನಾವು ಬಿರಿಯಾನಿನ ತಂದಿರೋದು ಆರ್ ವಿ ಬಿರಿಯಾನಿಯಿಂದ ತಂದಿದ್ದೀವಿ. ಯಾಕಂದರೆ ಅಲ್ಲಿ ರುಚಿ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದರಿಂದ ಆರ್ ವಿ ಬಿರಿಯಾನಿಯಿಂದನೇ ತಂದಿದ್ದೀವಿ. ನೋಡೋಣ, ತಿಂದು ಅವರು ಯಾವ ಥರ ಟೇಸ್ಟ್ ಮಾಡಿ ಬಿರಿಯಾನಿ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ಕೇಳೋಣ. ಹಾಗೆಯೇ ಒಂದು ಫುಲ್ ರೈಸ್ ಬಿರಿಯಾನಿನ ಯಾರು ಬೇಗ ತಿಂದು ಮುಗಿಸ್ತಾರೋ ಅವರೇ ವಿನ್ನರು. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಗಾಯ್ಸ್. A few moments later.
ಈ ಚಾಲೆಂಜ್ ಹೇಗಿತ್ತು ಅಂತ ನಂದೀಶ್ ಮತ್ತು ವಿನಯ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಮೊದಲನೇದಾಗಿ ವಿನಯ್ ಅವ್ರನ್ನ ಕೇಳೋಣ, ಹೇಗಿತ್ತು ಈ ಚಾಲೆಂಜು? ಚೆನ್ನಾಗಿತ್ತು. ಬಿರಿಯಾನಿ ಇನ್ನೂ ಒಂದು ಕೊಟ್ಟರು ಏನು ಮೋಸ ಇಲ್ಲ, ತಿನ್ಬೋದು. ಬಟ್ ಫಾಸ್ಟಾಗಂತೂ ಆಗಲ್ಲ, ನಿಧಾನಕ್ಕಾದ್ರೂ ತಿಂತೀನಿ. ನಿಮ್ದಂತೂ ನಾವು ಬಾಡಿ ದೊಡ್ಡದಾಗಿದೆ. ನಂತರ ಅಡ್ಮಿನ್ ಆದಂತ ನಂದೀಶ್ ಅವ್ರನ್ನ ಕೇಳೋಣ, ಹೇಗಿತ್ತು? ಮೈಕ್ ಇದೆ. ಬ್ರೋ ಹೇಗಿತ್ತು ಚಾಲೆಂಜು? ತುಂಬಾ ಚೆನ್ನಾಗಿತ್ತು ಬಿರಿಯಾನಿ, ಆದ್ರೆ ಪೀಸೇ ಇರ್ಲಿಲ್ಲ, ಬರೀ ರೈಸೇ ಇತ್ತು. ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ. ನಾವು ಇಬ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂದು ಅಷ್ಟೇ. ಚಾಲೆಂಜ್ ಅಂತ ಅಲ್ಲ, ಫ್ರೆಂಡ್ಲಿ ಆಗಿ ತಗೊಂಡು ತಿಂದಿತ್ತು ಅಷ್ಟೇ. ಇನ್ನೇನು ಇಲ್ಲಿ ಬನ್ನಿ, ಇದೇನಿದು ಮೂಳೆಗಳು ಪೀಸೇ ಇಲ್ಲ ಅಂತಿದ್ದಾರೆ. ಆದ್ರೂ ಸ್ಪೆಷಲ್ ಥ್ಯಾಂಕ್ಸ್ RV ಬಿರಿಯಾನಿ ಅವ್ರಿಗೆ ಹೇಳ್ಬೇಕು, ಯಾಕಂದ್ರೆ ವಿನಯ್ ಅವ್ರಿಗೆ ಜಾಸ್ತಿ ಪೀಸ್ ಹಾಕಿದ್ದಾರೆ, ನಂದೀಶ್ ಅವ್ರಿಗೆ ಕಡಿಮೆ ಪೀಸ್ ಹಾಕಿದ್ದಾರೆ. ಆದ್ರೂ ಟೇಸ್ಟ್ ಅಂತೂ ಅದರಲ್ಲೇನು ನೋ ಕಾಂಪ್ರಮೈಸು, ಚೆನ್ನಾಗಿದೆ. ನೀವು ಒಂದ್ಸತಿ RV ಬಿರಿಯಾನಿಗೆ ಬಂದು ಟೇಸ್ಟ್ ನೋಡಿ. ಇಬ್ಬರು ಸ್ಪರ್ಧಾರ್ಥಿಗಳಲ್ಲಿ ನಂದೀಶ್ ಬಿಬಿ ಅವರು 3 ನಿಮಿಷ 59 ಸೆಕೆಂಡ್ಗಳನ್ನು ತಗೊಂಡಿದ್ದಾರೆ. ವಿನಯ್ ಅವರು 4 ನಿಮಿಷ 7 ಸೆಕೆಂಡ್ನ ತಗೊಂಡಿದ್ದಾರೆ. ಅದರಲ್ಲಿ ನಾವು ಕಂಪೇರಿಂಗ್ ಎಲ್ಲ ಮಾಡಿ ನೋಡೋದಾದರೆ ನಂದೀಶ್ ಬಿಬಿ ಅವರು ಗೆದ್ದಿದ್ದಾರೆ. ನಾವೇನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ, ಯಾರು ಬೇಗ ತಿಂದು ಮುಗಿಸ್ತಾರೋ ಅವರಿಗೆ ನಮ್ಮ ಅಡ್ಮಿನ್ ಆದಂಥ ಜಯಂತ್ ಅವ್ರ ಕಡೆಯಿಂದ 500 ರೂಪಾಯಿ ನಾವು ಕೊಡ್ತೀವಿ ನಗದು ಬಹುಮಾನ ಅಂತ ಹೇಳಿದ್ದು. ಅದೇ ಥರ ನಮ್ಮ ಅಡ್ಮಿನ್ ಅವರು 500 ರೂಪಾಯಿ ತಂದು ಈಗ ಕೊಡ್ತಾರೆ ಫ್ರೆಂಡ್ಸ್, ನೋಡಿ ಹಾಗೇನೆ. ನಾವಿವತ್ತು ನಮ್ಮ ಚಾನಲಲ್ಲಿ ಬಿರಿಯಾನಿ ಚಾಲೆಂಜ್ನ ಮಾಡ್ತೀವಿ ಅಂತ ಮುಂಚೆಗೆ ಹೇಳಿದ್ವಿ. ಅದರಲ್ಲಿ ಗಿವ್ ಅವೇನ 500 ರೂಪಾಯಿ ಕೊಡ್ತೀವಿ ಅಂತ ನಮ್ಮ ತಂಡದ ಎಲ್ಲ ಸದಸ್ಯರು ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಗೆದ್ದಿರೋದು ನಂದೀಶ್ ಅವರು. ನಂದೀಶ್ ಅವರಿಗೆ ನಗದು ಬಹುಮಾನವನ್ನು ಮಾರುತಿ ಅವರು ಕೊಡ್ತಾರೆ. ಈ ಚಾಲೆಂಜಲ್ಲಿ ನಂದೀಶ್ ಬಿವಿ ಅವರು ಗೆದ್ದಿದ್ದಾರೆ. ನಮ್ಮ ಜಯಂತ್ ಅವರು ನೋಡ್ಕೊಳ್ಳಿದ್ದೀವಿ 500 ರೂಪಾಯಿ ಕೊಟ್ಟಿದ್ದಾರೆ. ನಮಗೂ ಯಾಕೋ ಖುಷಿ ಆಗ್ತಾ ಐತೆ, 500 ರೂಪಾಯಿ ನಾವು ತಿಂದಿರೋ ನಾವು ಬರ್ತಾಯಿತ್ತು ಅಂತ. ಆದರೂ ಪರವಾಗಿಲ್ಲ, ಗೆದ್ದಿರೋದು ನಮ್ಮ ಅಡ್ಮಿನ್ ಅವರೇ. ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಇಂಟವರು ಏನೋ ಮನದಾಳದ ಮಾತನ್ನು ಹೇಳ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ಕೊಡಿ, ಮಾತಾಡು. ಕೈ ತಟ್ಟಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಇವತ್ತಿನ ಚಾಲೆಂಜು ಇದಾಗಿತ್ತು, ಬಿರಿಯಾನಿ ರೈಸ್ ಚಾಲೆಂಜು. ನೆಕ್ಸ್ಟ್ ಇದೇ ಥರ ಹೊಸ ಹೊಸ ಚಾಲೆಂಜ್ ವಿಡಿಯೋಸು ಮತ್ತು ಫುಡ್ ವಿಡಿಯೋಸು, ಹಾಗೆ ಫುಡ್ಡು ಎಲ್ಲೆಲ್ಲಿ ರಿವ್ಯೂ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಮಾಡ್ತಾ ಇರ್ತೀವಿ ರಿವ್ಯೂನ. ನೀವು ತುಂಬ ಸಪೋರ್ಟ್ ಮಾಡಿ ಹಾಗೂ ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಇರುವಂಥ ಎಲ್ಲ ಅಡ್ಮಿನ್ಗಳು ಒಂದೊಂದು ಮನದಾಳದ ಮಾತನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ನಾವೇನು K42 ಟ್ರಾವೆಲ್ಸ್ ಆ್ಯಂಡ್ ಫುಡೀಸ್ ಚಾನಲ್ನ ಓಪನ್ ಮಾಡಿ ನಿಮಗೆ ಕೆಲವೊಂದು ಅಡುಗೆ ಕಾರ್ಯಕ್ರಮಗಳು ಮತ್ತು ಔಟ್ಸೈಡ್ ಹೋಗೋದು ಮತ್ತು ಈ ಥರ ಹೊಸ ಹೊಸ ಚಾಲೆಂಜೊಂದಿಗೆ ನಾವು ಬರ್ತಾ ಇರ್ತೀವಿ. ಹೀಗೆ ಕೆಲವೊಂದು ವೀಡಿಯೋಸ್ನ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ, ನಮ್ಮ ಅಕೌಂಟ್ನ ನೀವು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಹತ್ರ ಕೇಳ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.